ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕಷ್ಟ ಕಲಿಸುತ್ತದೆ, ಸುಖ ಮೆರೆಸುತ್ತದೆ. ಒಳ್ಳೆಯತನ ಹಾಗೂ ಆತ್ಮವಿಶ್ವಾಸ ಮಾತ್ರ ನಮ್ಮನ್ನು ಬಾನೆತ್ತರಕ್ಕೆ ಬೆಳೆಸುತ್ತದೆ. ಸಿಂಹ ರಾಶಿಯವರ ಮಾರ್ಚ್ ತಿಂಗಳ ರಾಶಿ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಸಿಂಹ ರಾಶಿಯವರ ಆರೋಗ್ಯ, ವಿದ್ಯಾಭ್ಯಾಸ, ಪ್ರೀತಿ ಪ್ರೇಮದ ವಿಚಾರ, ವೈವಾಹಿಕ ಜೀವನ, ಅದೃಷ್ಟ, ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. ಮೊದಲಿಗೆ ಸಿಂಹ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಸೂರ್ಯ ಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆ. ಮಾರ್ಚ್ 15ಕ್ಕೆ ಅಷ್ಟಮ ಭಾವಕ್ಕೆ ಪ್ರವೇಶಿಸುತ್ತದೆ. ಸಪ್ತಮದಲ್ಲಿ ಶನಿ ಗ್ರಹ, ಅಷ್ಟಮ ಭಾವದಲ್ಲಿ ಶುಕ್ರ ಗ್ರಹ, ರಾಹು ಗ್ರಹ, ಬುಧ ಗ್ರಹ, ದಶಮ ಭಾವದಲ್ಲಿ ಗುರುಗ್ರಹ, ಲಾಭಸ್ಥಾನದಲ್ಲಿ ಮಂಗಳ ಗ್ರಹ, ದ್ವಿತೀಯ ಭಾವದಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ. ನಿಮ್ಮ ಅಷ್ಟಮ ಭಾವದಲ್ಲಿ 4 ಗ್ರಹಗಳ ಸಂಯೋಗವಾಗಲಿದೆ. ಇದನ್ನು ಚತುರ್ಗ್ರಾಹಿ ಯೋಗ ಅಂತಲೂ ಕರೀಬಹುದು. ಈ ಚತುರ್ಗ್ರಾಹಿ ಯೋಗ ನಿಮಗೆ ಲಾಭ ಕೊಡುತ್ತಾ ಅಥವಾ ನಷ್ಟವನ್ನು ತಂದು ಕೊಡುತ್ತಾ ಅಂತ ಮುಂದೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ಸಿಂಹ ರಾಶಿಯವರ ಆರೋಗ್ಯ ಮಾರ್ಚ್ ತಿಂಗಳಲ್ಲಿ ಹೇಗಿರಲಿದೆ ಅಂತ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಮಾರ್ಚ್ 15ರವರೆಗೂ ಸಪ್ತಮ ಭಾವದಲ್ಲಿಯೇ ಸ್ಥಿತವಾಗಿರ್ತಾರೆ. ಮಾರ್ಚ್ 15ರವರೆಗೂ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ಮಾರ್ಚ್ 15ರ ನಂತರ ಸೂರ್ಯಗ್ರಹ ನಿಮ್ಮ ಅಷ್ಟಮ ಭಾವಕ್ಕೆ ಪ್ರವೇಶಿಸಿದಾಗ ನಿಮಗೆ ಡೈಜೆಷನ್ ಪ್ರಾಬ್ಲಮ್ಗಳುಂಟಾಗುವುದು, ಕಣ್ಣಿನ ಸಮಸ್ಯೆಗಳು, ಸ್ಕಿನ್ ಅಲರ್ಜೀಸ್, ಹೃದಯಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ. ರಾಶ್ಯಾಧಿಪತಿ 6, 8, 12ನೇ ಭಾವದಲ್ಲಿ ಗೋಚಾರ ಮಾಡಿದಾಗ ನಮ್ಮ ರೋಗ ನಿರೋಧಕ ಶಕ್ತಿ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಮಾರ್ಚ್ 15ರಿಂದ ಏಪ್ರಿಲ್ 15ರವರೆಗೂ ಹೊರಗಡೆ ಆಹಾರ ಸೇವನೆ ಮಾಡುವುದನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡಿ ಆರೋಗ್ಯಕರ ಮನೆಯಲ್ಲಿ ತಯಾರಿಸಿದಂತಹ ಆಹಾರಗಳನ್ನು ಮಾತ್ರ ಸೇವಿಸಿ, ಯೋಗ ಮಾಡಿ, ಧ್ಯಾನ, ಎಕ್ಸಸೈಸ್ಗಳನ್ನು ನಿಯಮಿತವಾಗಿ ಮಾಡಲು ಪ್ರಾರಂಭ ಮಾಡಿ. ಸಿಂಹ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮಾರ್ಚ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ. ನಿಮ್ಮ ಪಂಚಮಾಧಿಪತಿ ಗುರುಗ್ರಹ ಕೇಂದ್ರ ಸ್ಥಾನ ಹಾಗೂ ಶತ್ರು ರಾಶಿಯಾದಂತಹ ವೃಷಭ ರಾಶಿಯಲ್ಲಿ ಸ್ಥಿತವಾಗಿದೆ. ನಿಮ್ಮ ಮನಸ್ಸಿನಲ್ಲಿ ತುಂಬ ಪ್ಲ್ಯಾನ್ಗಳನ್ನು ಮಾಡ್ತಾ ಇರ್ತೀರ, ಆದರೆ ಅವುಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಸೋಲುತ್ತೀರಾ. ಮಾರ್ಚ್ 15ರವರೆಗೂ ಸಿಂಹರಾಶಿ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದ ಕಡೆ ಏಕಾಗ್ರತೆಯನ್ನು ವಹಿಸುತ್ತೀರಾ. ಮಾರ್ಚ್ 15ರ ನಂತರ ನಿಮ್ಮ ಮಾನಸಿಕ ಚಿಂತೆಗಳು ಹೆಚ್ಚಾಗುತ್ತದೆ. ಮೈಂಡ್ ತುಂಬ ಡಿಸ್ಟ್ರ್ಯಾಕ್ಟ್ ಆಗಲು ಪ್ರಾರಂಭ ಮಾಡುತ್ತದೆ. 70% ವಿದ್ಯಾಭ್ಯಾಸ ಚೆನ್ನಾಗಿದೆ ಮಾರ್ಚ್ ತಿಂಗಳಲ್ಲಿ. ಸಿಂಹ ರಾಶಿಯವರ ಪ್ರೀತಿ ಪ್ರೇಮದ ವಿಚಾರವನ್ನು ನೋಡೋಣ. ನಿಮ್ಮ ಪಂಚಮಾಧಿಪತಿ ಗುರುಗ್ರಹ ಸೂರ್ಯನಿಂದ 4ರಲ್ಲಿ ಸ್ಥಿತವಾಗಿದೆ. ನೀವು ನಿಮ್ಮ ಪ್ರೇಮಿ ಪ್ರಯಾಣವನ್ನು ಮಾಡ್ತೀರಾ ಮಾರ್ಚ್ ತಿಂಗಳಲ್ಲಿ. ಪ್ರೀತಿಯ ಜೀವನ ಮಾರ್ಚ್ 15ರವರೆಗೂ ಚೆನ್ನಾಗಿದೆ. ಮಾರ್ಚ್ 15ಕ್ಕೆ ಸೂರ್ಯಗ್ರಹ ಅಷ್ಟಮ ಭಾವದಲ್ಲಿ ರಾಹುವಿನ ಜೊತೆ ಸಂಯೋಗವಾದಾಗ ನಿಮ್ಮ ಪ್ರೀತಿಯಲ್ಲಿ ಅನುಮಾನಗಳು, ಆರ್ಗ್ಯುಮೆಂಟ್ಸ್ಗಳು ಹೆಚ್ಚಾಗುತ್ತದೆ. ಯೋಚನೆ ಮಾಡಿ ಮಾತನಾಡಬೇಕು. ಮೊದಲೇ ಸಿಂಹ ರಾಶಿಯವರು ನೇರವಾಗಿ ಯೋಚಿಸಿ ಮಾತನಾಡದೆ ಕೆಟ್ಟವರಾಗ್ತೀರಾ. ಮಾರ್ಚ್ 15ರಿಂದ ಏಪ್ರಿಲ್ 15ರವರೆಗೂ ತುಂಬ ಸಮಾಧಾನವಾಗಿ ಯೋಚನೆ ಮಾಡಿ ಮಾತನಾಡಬೇಕಾಗುತ್ತೆ. ಸಿಂಹರಾಶಿಯವರ ವೈವಾಹಿಕ ಜೀವನ ಮಾರ್ಚ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ. ನಿಮ್ಮ ಸಪ್ತಮಾಧಿಪತಿ ಶನಿ ಗ್ರಹ ತನ್ನ ಸ್ವಂತ ರಾಶಿಯಲ್ಲಿಯೇ ಸ್ಥಿತವಾಗಿದೆ. ಮಾರ್ಚ್ 29ಕ್ಕೆ ಸೂರ್ಯಗ್ರಹ ಅಷ್ಟಮ ಭಾವಕ್ಕೆ ಸಂಚಾರ ಮಾಡುತ್ತದೆ. ಮಾರ್ಚ್ 29ರವರೆಗೂ ನಿಮ್ಮ ವೈವಾಹಿಕ ಜೀವನ ಸುಮಧುರವಾಗಿರುತ್ತದೆ. ಮಾರ್ಚ್ 29ರ ನಂತರ ಪರಸ್ಪರ ವೈಮನಸ್ಸುಗಳು ಉಂಟಾಗುವುದು, ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರುಗಳು ಆಗುವುದು, ಬ್ಯಾಕ್ ಪೇಯ್ನ್ ಆಗಬಹುದು, ಸ್ಟಮಕ್ ಇಶ್ಯೂಸ್ ಆಗಬಹುದು, ಜೀರ್ಣಾಂಗಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ. 29ರ ನಂತರ ಹೆಚ್ಚು ವಾದ ಮಾಡಲು ಹೋಗಬೇಡಿ. ಮೌನವಾಗಿದ್ದರೆ ನಮ್ಮ ಜೀವನದಲ್ಲಿ ಬರುವಂತಹ ಎಷ್ಟೋ ಅನಾಹುತಗಳನ್ನು, ಸಮಸ್ಯೆಗಳನ್ನು ತಪ್ಪಿಸಬಹುದು. ಮಾರ್ಚ್ 29ಕ್ಕೆ ಶನಿ ಗ್ರಹ ಅಷ್ಟಮ ಭಾವಕ್ಕೆ ಗೋಚಾರ ಮಾಡಿದಾಗ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭವಾಗುತ್ತದೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶನಿ ಗ್ರಹದ ಸ್ಥಿತಿ ಚೆನ್ನಾಗಿದ್ದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣುತ್ತೀರಾ. ನಿಮ್ಮ ಶನಿ ಗ್ರಹ ನೀಚ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಡೆತಡೆಗಳು ಉಂಟಾಗಬಹುದು, ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು.
ಖರ್ಚುಗಳು ಹೆಚ್ಚಾಗುತ್ತದೆ. ಚಿಕ್ಕ ಪುಟ್ಟ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ತುಂಬ ನೊಂದುಕೊಳ್ಳುತ್ತೀರಾ. ಆದರೆ ಶನಿಗ್ರಹ ಈ 2.5 ವರ್ಷದಲ್ಲಿ ನಿಮಗೆ ಹೆಚ್ಚು ಜವಾಬ್ದಾರಿಗಳನ್ನು, ಜೀವನದ ಪಾಠಗಳನ್ನು ಕಲಿಸುತ್ತದೆ. ಯಾರು ನಿಮ್ಮವರು, ಯಾರು ನಿಮ್ಮವರಲ್ಲ ಎಂಬ ಸತ್ಯ ದರ್ಶನವನ್ನು ಮಾಡಿಸುತ್ತದೆ. ಸಿಂಹರಾಶಿಯವರ ಅದೃಷ್ಟ, ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. ನಿಮ್ಮ ನವಮಾಧಿಪತಿ ಮಂಗಳ ಗ್ರಹ ಲಾಭಸ್ಥಾನದಲ್ಲಿ ಸ್ಥಿತವಾಗಿದೆ. ನಿಮ್ಮ ಅದೃಷ್ಟ ಮಾರ್ಚ್ ತಿಂಗಳಲ್ಲಿ ಚೆನ್ನಾಗಿದೆ. ಹೊಸ ಇನ್ವೆಸ್ಟ್ಗಳನ್ನು ಮಾಡಬಹುದು. ನಿಮ್ಮ ಮನೆಯ ಶುಭ ಕಾರ್ಯಗಳನ್ನು ಮಾಡಬಹುದು. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಮಾರ್ಚ್ ತಿಂಗಳಲ್ಲಿ ಪ್ರಾರಂಭ ಮಾಡಬಹುದು. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. ನಿಮ್ಮ ದಶಮಾಧಿಪತಿ ಶುಕ್ರ ಗ್ರಹ ಅಷ್ಟಮ ಭಾವದಲ್ಲಿ ಉಚ್ಚ ರಾಶಿಯಲ್ಲಿ ಸ್ಥಿತವಾಗಿದೆ. ಟೆಕ್ನಿಕಲ್, ಮ್ಯಾನೇಜ್ಮೆಂಟ್ ಫೀಲ್ಡ್, ಕೌನ್ಸಿಲಿಂಗ್, ಪ್ರೊಫೆಸರ್, ಕಂಪ್ಯೂಟರ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ, ಬ್ಯಾಂಕಿಂಗ್ ಕ್ಷೇತ್ರ, ಡಾಕ್ಯುಮೆಂಟೇಷನ್, ಟೀಮ್ ವರ್ಕ್ ಮಾಡುತ್ತಿರುವವರಿಗೆ ಅದೃಷ್ಟದ ಸಮಯ. ಫೋಟೋಗ್ರಫಿ, ಡಿಸೈನಿಂಗ್, ವಿಡಿಯೋಗ್ರಫಿ ಮಾಡುವವರಿಗೆ ಹೆಚ್ಚು ಧನಲಾಭದ ತಿಂಗಳಾಗಿದೆ. ಸಿಂಹರಾಶಿಯವರ ಬಿಸ್ನೆಸ್ ಬಗ್ಗೆ ನೋಡೋಣ. ಹೊಸ ಬಿಸ್ನೆಸ್ಗಳನ್ನು ಪ್ರಾರಂಭ ಮಾಡಲು ಯೋಚಿಸುತ್ತಿದ್ದೀರಾ. ಆದರೆ ಬುಧ ಗ್ರಹ ನೀಚವಾಗಿರುವುದರಿಂದ ಸಕ್ಸಸ್ ಸಿಗುವುದು ನಿಧಾನ ಆಗಬಹುದು. ಬಿಸ್ನೆಸ್ಗಾಗಿ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಬಹುದು. ಮಾರ್ಚ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಅಷ್ಟಮ ಭಾವದಲ್ಲಿ 4 ಗ್ರಹಗಳ ಸಂಯೋಗದಿಂದ ನೀವು ಗುಪ್ತ ಸಂಬಂಧಗಳ ಕಡೆ ಹೆಚ್ಚು ಆಕರ್ಷಿತರಾಗುತ್ತೀರಾ. ತಪ್ಪು ದಾರಿಗಳಿಂದ ಹಣವನ್ನು ಮಾಡುವ ಮನಸ್ಸನ್ನು ಮಾಡುತ್ತೀರಾ. ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್, ಕ್ರಿಪ್ಟೋ ಕರೆನ್ಸಿ, ಬಿಟ್ ಕಾಯಿನ್ಸ್ ಇವುಗಳಲ್ಲಿ ಇನ್ವೆಸ್ಟ್ ಮಾಡುವುದರಿಂದ ನಿಮಗೆ ದ್ರೋಹ ಆಗಬಹುದು. ತುಂಬ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಮಾರ್ಚ್ ತಿಂಗಳಲ್ಲಿ. ಜ್ಯೋತಿಷ್ಯ, ಮನಃಶಾಸ್ತ್ರದ ಬಗ್ಗೆ ರಿಸರ್ಚ್ಗಳನ್ನು ಮಾಡಲು ಪ್ರಾರಂಭ ಮಾಡ್ತೀರಾ. ಗೌರ್ನಮೆಂಟ್ ರಿಲೇಟೆಡ್ ಕೆಲಸ ಕಾರ್ಯಗಳು, ಕೋರ್ಟ್ ಕಚೇರಿಗೆ ಸಂಬಂಧಿಸಿದಂತಹ ಕೇಸ್ಗಳಿದ್ದರೆ ಮಾರ್ಚ್ 15ರ ಒಳಗೆ ಅಥವಾ ಏಪ್ರಿಲ್ 15ರ ಮೇಲೆ ಪ್ರಯತ್ನ ಮಾಡಿ. ಮಾರ್ಚ್ 15ರಿಂದ ಏಪ್ರಿಲ್ 15ರವರೆಗೂ ಸ್ವಲ್ಪ ಸಮಾಧಾನವಾಗಿ ಇರಬೇಕಾಗುತ್ತೆ. ಈ ಟೈಮ್ ಪೀರಿಯಡಲ್ಲಿ ಸರ್ಕಾರದಿಂದ ಆಗಲಿ ಅಥವಾ ಕೋರ್ಟ್ಗಳಿಂದ ನಿಮಗೆ ಅಷ್ಟೊಂದು ಒಳ್ಳೆಯದಾಗುವುದಿಲ್ಲ. ತುಂಬ ಸೈಲೆಂಟಾಗಿ ಇರಿ. ಅಷ್ಟಮ ಶನಿ ಹಾಗೂ ರಾಹುವಿನ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಶನಿವಾರ ಎಳ್ಳೆಣ್ಣೆ ಹಾಗೂ ಕಪ್ಪು ಉದ್ದಿನ ಕಾಳನ್ನು ಹನುಮಾನ್ ದೇವಸ್ಥಾನಕ್ಕೆ ದಾನ ಮಾಡಿ. ಪ್ರತಿ ಮಂಗಳವಾರ ಹಾಗೂ ಶನಿವಾರ ಹನುಮಾನ್ ಚಾಲೀಸವನ್ನು ತಪ್ಪದೇ ಪಠಿಸಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.